ಪೀರಿಯಡ್ ಟೆನ್ಷನ್ಗೆ ಸೂಸೈಡ್ ಮಾಡಿಕೊಂಡ ಉದ್ಯಮಿ ಸಿಜೆ ರಾಯ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಮಧ್ಯೆ ಎಸ್ಐಟಿ ತನಿಖೆ ವೇಳೆ ರಾಯ್ ಅವರ ತಾಯಿ ಹೇಳಿಕೆ ತುಂಬಾನೇ ಮಹತ್ವ ಪಡೆಯುತ್ತೆ. ಅದು ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ರಾಯ್ ಕ್ಯಾಬಿನ್ನಲ್ಲಿ ಸಿಕ್ತು ಡೈಲಿ ವ್ಯವಹಾರದ ದಾಖಲೆಯಲ್ಲಿ ಸೂಸೈಡ್ ಹಿಂದಿನ ರಹಸ್ಯ ಬಯಲಾಗುತ್ತಾ? ಪದೇ ಪದೇ ಐಟಿ ದಾಳಿ ನಡೆಯುತ್ತಿದೆ ಎಂದು ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಉದ್ಯಮಿ ಡಾಕ್ಟರ್ ಸಿಜೆ ರಾಯ್ ಕೇಸ್ ಸತ್ಯಾಸತ್ಯತೆ ಬೆಳಕಿಗೆ ತರಲು ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಈಗಾಗಲೇ ರಾಯ್ ಕಚೇರಿಯಲ್ಲಿ ಇಂಚಿಂಚು ಜಾಲಾಡಿರೋ ಎಸ್ಐಟಿ ತಂಡಕ್ಕೆ ರಾಯ್ ಚೇಂಬರ್ನಲ್ಲಿ ಅಪಾರ ಪ್ರಮಾಣದ ದಾಖಲೆಗಳು ಪತ್ತೆಯಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇನ್ನು ಪತ್ತೆಯಾಗಿರೋ ದಾಖಲೆಗಳು ಸಿಜೆ ರಾಯ್ ಅವರ ದೈನಂದಿನ ವ್ಯವಹಾರ ಸಂಬಂಧಿಸಿದ ದಾಖಲೆಗಳಾಗಿದ್ದು, ಎಲ್ಲಾ ವ್ಯವಹಾರವನ್ನ ತಾನೇ ಖುದ್ದಾಗಿ ತನ್ನದೇ ಕೈ ಬರಹದಲ್ಲಿ ಬರೆದುಕೊಳ್ತಿದ್ದರೆಂದು ಆ ದಾಖಲೆಗಳಿಂದ ತಿಳಿದು ಬಂದಿದೆ. ಇಂದಿನ ವ್ಯವಹಾರ, ಯಾರನ್ನ ಭೇಟಿ ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂತ ಎಲ್ಲವನ್ನ ಕೈ ಬರಹದಿಂದಲೇ ರಾಯ್ ಬರೆದಿಡ್ತಿದ್ರಂತೆ. ಸದ್ಯ ಆ ದಾಖಲೆಗಳನ್ನ ವಶಕ್ಕೆ ಪಡೆದಿರೋ ಎಸ್ಐಟಿ ಎಲ್ಲಾ ದಾಖಲೆಗಳನ್ನ ಆತ್ಮಹತ್ಯೆ ಹಿಂದಿನ ಕಾರಣದ ಬಗ್ಗೆ ಸುಳಿವು ಸಿಗಲಿದೆಯಾ ಅಂತ ಕೂಲಂಕುಷವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ. ರಾಯ್ ತಾಯಿಯಿಂದಲೇ ಸಿಗುತ್ತಾ ಸೂಸೈಡ್ ರೀಸನ್? ಮತ್ತೊಂದೆಡೆ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನಲ್ಲಿ ತುಂಬಾನೇ ಮಹತ್ವದ ಸಾಕ್ಷಿ ಹೇಳಿಕೆ ಅಂದ್ರೆ ಅದು ರಾಯ್ ಅವರ ತಾಯಿ. ಜನವರಿ 30ರಂದು ಐಟಿ ಅಧಿಕಾರಿಗಳ ವಿಚಾರಣೆ ವೇಳೆ ತಾಯಿಯೊಂದಿಗೆ ಮಾತನಾಡಬೇಕು, ಯಾರನ್ನು ಒಳಗೆ ಬಿಡಬೇಡಿ ಅಂತ ಚೇಂಬರ್ ಒಳ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ರು. ಹೀಗಾಗಿ ರಾಯ್ ಅವರ ತಾಯಿಯ ಹೇಳಿಕೆ ಈ ಕೇಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ದೂರಿನಲ್ಲಿ ಉಲ್ಲೇಖಿಸಿರುವಂತೆ ಸಿಜೆ ರಾಯ್ ಅವರ ತಾಯಿ ಬಳಿ ಮಾತನಾಡುವ ವೇಳೆ ತಾಯಿ ಎಲ್ಲಿ, ಯಾರೊಂದಿಗಿದ್ರು, ಅವರ ಬಳಿ ಕೊನೆಯದಾಗಿ ಏನೇನೆಲ್ಲ ಹೇಳಿದ್ರು, ಅವರೊಂದಿಗೆ ಮಾತನಾಡುವ ವೇಳೆಯೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರಾ, ಹೀಗೆ ಹಲವಾರು ಅನುಮಾನಗಳು ಶುರುವಾಗಿದ್ದು ಅವರಿಂದ ಹೇಳಿಕೆ ದಾಖಲಿಸಿಕೊಳ್ಳಲು ಎಸ್ಐಟಿ ಟೀಮ್ ಸಿದ್ಧತೆ ನಡೆಸುತ್ತಿದೆ. ಇನ್ನು ರಾಯ್ ಅವರ ಸಾವಿಗೆ ಸಂಬಂಧಿಸಿದಂತೆ ಕುಟುಂಬಸ್ಥರಿಂದ ಕೆಲವು ವಿಧಿವಿಧಾನಗಳು ಮುಗಿದ ಬಳಿಕ ಸಿಜೆ ರಾಯ್ ಅವರ ತಾಯಿ ಹಾಗೂ ಸಹೋದರ ಸಿಜೆ ಬಾಬು ಅವರನ್ನ ಎಸ್ಐಟಿ ವಿಚಾರಣೆ ಮಾಡಲಿದ್ದಾರೆ. ಇನ್ನು ಪೊಲೀಸರು ರಾಯ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಕಾಲ್ ಡೀಟೇಲ್, ಸಿಡಿಆರ್, ಮೊಬೈಲ್ ಮೆಸೇಜ್, ವಾಟ್ಸ್ಆಪ್ ಚಾಟಿಂಗ್ ಕಲೆ ಹಾಕ್ತಿದ್ದಾರೆ. ಒಟ್ನಲ್ಲಿ ರಾಯ್ ಸೂಸೈಡ್ಗೆ ಕಾರಣ ಏನೆಂದು ತಿಳಿಯಲು ಎಸ್ಐಟಿ ಹಾಗೂ ಪೊಲೀಸ್ ಅಧಿಕಾರಿಗಳು ಸರ್ಕಸ್ ನಡೆಸುತ್ತಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.